ಇಂಥ ವರ್ಸ್ಟ್ ಪಂಚಾಯಿತಿ, ಇಂಥ ಕಿತ್ತೋಗಿರೋ ಪಂಚಾಯಿತಿ ಇದೆ ಫಸ್ಟು. ಯಾಕೆ ಅಂತ ಕೇಳಿ, ಇಡೀ ಕರ್ನಾಟಕದ ಜನತೆ ಮನ್ನಣೆಗಿಂತ ಈ ಕಲರ್ಸ್ ಕನ್ನಡದ ಮನ್ನಣೆ ಜಾಸ್ತಿ ಆಗ್ಬಿಟ್ಟೈತೆ. ಕರ್ನಾಟಕದ ಜನರು ಎಂಟರ್ಟೈನ್ ಮಾಡಿದ್ದು ಗಿಲ್ಲಿ, ಒಳ್ಳೆ ಕ್ರೇಜ್ ಕೊಟ್ಟಿದ್ದು ಗಿಲ್ಲಿ, ಕಲರ್ಸ್ ಕನ್ನಡ ನಂಬರ್ 1 TRP ಮಾಡಿದ್ದು ಗಿಲ್ಲಿ. ಇದಕ್ಕೆಲ್ಲ ಕಾರಣ ಅದು ಗಿಲ್ಲಿನ ಮೂಲೆಗೆ ಇಟ್ಬಿಟ್ಟು ಇಡೀ ಸೀಸನ್ನ ಚಪ್ಪಾಳೆ ಬಂದ್ಬಿಟ್ಟು ಧ್ರುವಂದ್ಗಂತೆ. ಇಂಥ ಕಿತ್ತೋಗಿರೋ ಚಪ್ಪಾಳೆ ತಗೊಂಡೋಗಿ ತಿಪ್ಪಾಗಿ ಬಿಸಾಕ್ಬೇಕು ಹೊರತು ಶೋಕೇಸಿಗೆ ಇಟ್ಟು ಶೋ ಕೊಡಬಾರ್ದು. ಕಿಚ್ಚ ಸುದೀಪ್ ಮೇಲೆ ಎಷ್ಟೊಂದು ಜನ ನಂಬಿಕೆ, ಭರವಸೆ, ಒಂದು ರೆಸ್ಪೆಕ್ಟ್ ಕೊಡ್ತಿದ್ರು. ಆ ರೆಸ್ಪೆಕ್ಟ್ ಈಗ ತಳ ಹದಿ ಹೋಗ್ಬಿಟ್ಟೈತೆ. ಯಾರು ಕಾಣಿಸ್ತಿರೋ ಹಂಗ ಆಗ್ಬಿಟ್ಟೈತೆ. ಮಾಡೋ ಕೆಲಸ ನೀಟಾಗಿ ಮಾಡ್ತಾ ಇಲ್ಲ. ಕಲರ್ಸ್ ಕನ್ನಡಕ್ಕೆ ಕಾಸು ಕೊಡ್ತಾರೆ ಅಂತ ಬಾಯಿ ಬಂದಂಗೆಲ್ಲ ಹೇಳ್ಕೊಂಡು ಇಂಥ ಪಂಚಾಯತಿ ಮಾಡದೆಷ್ಟು ಬಿಟ್ರೆಷ್ಟು. ಯಾವುದೇ ಸೀಸನ್ ಕೊಡ್ದಿರೋ ಚಪ್ಪಾಳೆ ಈ ಸೀಸನ್ ಮಾತ್ರ ಯಾಕೆ ಕೊಡ್ತೀಯಪ್ಪ ದೇವ್ರು ನೀನು? ಯಾರ ಕೊಡು ಅಂತ ಕೇಳಿದ್ರ ಗುರು ನಿನ್ಗೆ? ಆಚೆಗೆ ಬಂದು ನೋಡು, ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಕ್ರೇಜು, ಯಾರು ಎಂಟರ್ಟೈನ್ಮೆಂಟ್ ಮಾಡಿ ಇಡೀ ಕರ್ನಾಟಕ ಜನತೆಗೆ ಅಂತ ತೋರಿಸ್ತಾರೆ ಜನ. ನೀನು ಒಬ್ಬನಿಗೋಸ್ಕರ ನೀನು ಒಬ್ಬ ಕೊಟ್ಬಿಟ್ರೆ ಕರ್ನಾಟಕ ಜನತೆ ಎಲ್ಲ ಒಪ್ಕೊಳ್ಳೋಕೆ ಚಾನ್ಸೇ ಇಲ್ಲ. ನೀನು ಕೊಟ್ರೆ ನೀನು ವೈಯಕ್ತಿಕವಾಗಿ ಕೊಟ್ಟಿರ್ತೀಯ ಅಷ್ಟೇ. ಕರ್ನಾಟಕ ಜನತೆ ಬಂದು ಕೇಳು, ಇಡೀ ಸೀಸನ್ ಚಪ್ಪಾಳೆ ಯಾರಿಗೆ ಅಂತ? ಗಿಲ್ಲಿಗೆ ಅಂತಾರೆ. ಗಿಲ್ಲಿ ಯಾರಿಗೆ ಕಾಸು ಕೊಟ್ಟು ಪ್ರಮೋಷನ್ ಮಾಡ್ತಲ್ಲ ಗುರು, ಇಲ್ಲಿ ಅವರೇ ಬ್ಯಾನರ್ಗಳು ಕಟ್ತಾರೆ, ಅವರೇ ಪ್ರಮೋಷನ್ ಮಾಡ್ತಿರೋದು ಆಯ್ತಾ. ಯಾವನಾರ ಈ ಮಟ್ಟಿಗೆ ಪ್ರಮೋಷನ್ ಇಡೀ ಸೀಸನ್ 12 ಸೀಸನ್ ಅಲ್ಲಿ ಯಾರ ಮಗನೂ ಹೇಳಿಲ್ಲ. ಬುರ್ಜ್ ಖಲೀಫಾದೊಳಗೆ ಬ್ಯಾನರ್ ತೋರಿಸ್ತಾರೆ, ದರ್ಗಾದಲ್ಲಿ ಪೂಜೆ ಮಾಡಿಸ್ತಾರೆ, ದೇವಸ್ಥಾನದೊಳಗೆ ಪೂಜೆ ಮಾಡಿಸ್ತಾರೆ, ಆಟೋಗಳ ಮೇಲೆ ಸ್ಟಿಕ್ಕರ್ಗಳು ಹಾಕ್ತಾರೆ, ಟಿಟಿಗಳ ಮೇಲೆ ಬ್ಯಾನರ್ಗಳು ಹಾಕ್ಸ್ತಾರೆ, ಟ್ಯಾಟೋನು ಹಾಕ್ಸ್ಬಿಟ್ಟವ್ರ ಗುರು, ಟ್ಯಾಟೋನು ಹಾಕ್ಸ್ಕೊಂಡ್ಬಿಟ್ಟವ್ರೆ ಗಿಲ್ಲಿದು. ಅದು ಕ್ರೇಜು, ಅದು ಎಂಟರ್ಟೈನ್ ಮಾಡಿರೋ ರೀತಿ. ಜನಗಳು ಖುಷಿಯಾಗಿರೋದಕ್ಕೆ ಈ ತರ ಮಾಡ್ತಾ ಇರೋದೇ ಹೊರತು ಸುಮ್ಮನೆ ಶೋಕಿಂಗ್ ಮಾಡ್ತಲ್ಲ. ಗಿಲ್ಲಿಯನ್ ಯಾಗೇನು ಕಾಸೇನು ಕೊಟ್ಟಿಲ್ಲ ಗುರು. ನೀನ್ ಇಷ್ಟ ಬಂದಾಗ ಪಂಚಾಯತಿ ಮಾಡೋದಾದ್ರೆ ಕರ್ನಾಟಕ ಜನ ನೀನ್ ಪಂಚಾಯತಿ ಯಾಕೆ ನೋಡ್ಬೇಕು? ಓ ಈ ತರ ನೀನ್ ಇಷ್ಟ ಬಂದಾಗ ಮಾಡಿದ್ರೆ ಕರ್ನಾಟಕ ಮಂಗಗಳ ಕಣ್ ಕಾಣಿಸ್ತಾ ಇಲ್ವ ನಿನ್ಗೆ? ಸೋಷಿಯಲ್ ಮೀಡಿಯಾದಲ್ಲಿ ಏನ್ ನಡೀತೈತೆ ಕಣ್ ಕಾಣಿಸ್ತಾ ಇಲ್ವ ನಿನ್ಗೆ? ಬರೀ ಟಿವಿಲಿ ಹಾಕಿದ್ರೆ ಮಾತ್ರ ನಿನ್ ಕಣ್ ಕಾಣಿಸೋದು. ಅವ್ನ್ ನಮ್ಗೆ ಡಿ.ಬಾಸ್ ಅವ್ರು ಹೇಳಿದ್ರು, ರಿಯಾಲಿಟಿ ಶೋ ಹೆಂಗೆ ಅಂದ್ರೆ ಚೆನ್ನಾಗಿ ಆಡೋರ್ನ ಬೈಬೇಕು, ಅದು ಕಾಸು ಕೊಡ್ತಾರೆ ಅಂತ. ಅದು ರಿಯಾಲಿಯಾಗಿ ನೀನ್ ಪ್ರೂವ್ ಮಾಡ್ಬಿಟ್ಟೆ ಗುರು ಕಿಚ್ಚ ಸುದೀಪಣ್ಣ. ಚೆನ್ನಾಗಿ ಆಡೋರ್ನ ಹೊಗಳದ್ ಬಿಟ್ಬಿಟ್ಟು ಅವ್ನು ಹೊಗಳ್ತಾ ಇದೆಯಲ್ಲ ಗುರು ನೀನು. ಯಾವ್ದೇ ಸೀಸನ್ ಇರೋ ಕೊಡೋ ಚಪ್ಪಾಳೆ ಈ ಸೀಸನ್ ಕೊಟ್ಟಿದ್ಯಾ ಅಂದ್ರೆ ಏನು? ಅಯ್ಯೋ ನೀನ್ ಒಬ್ಬನ್ ಮಾತ್ರ ತೋರ್ಸ್ಬಿಟ್ಟವನ, ಯಾರು ಕಣ್ಣಿಗೆ ಕಾಣಿಸ್ತಾರೆ, ನೀನ್ ಒಬ್ಬನ್ ಮಾತ್ರ ಕಾಣಿಸ್ಬಿಟ್ಟೈತಾ? ಆ ಮಟ್ಟಕ್ಕೆ ಎಂಟರ್ಟೈನ್ಮೆಂಟ್ ಆಟ ಹುಡುಗರಿಂದ ಹಿಡಿದು ಅಲ್ಲಾಡ ಮುದುಕರ್ಕು ಅವ್ನು ನೋಡ್ಬಿಟ್ಟು ಎಂಟರ್ಟೈನ್ಮೆಂಟ್ ನಗಾಡ್ಕೊಂಡ್ ಪಗಾಡ್ಕೊಂಡ ಮಾಡ್ತಾವ್ರ. ಗಿಲ್ಲಿನ ಸರಿ ಇಟ್ಬಿಟ್ಟವ್ರ. ಹಂಗಾರೆ ನಗಾಡ್ತಾ ಇರೋದು ಯಾರಿಗೋಸ್ಕರ? ಗಿಲ್ಲಿ ಕಾಮಿಡಿಯಿಂದ ನಗ್ತಾ ಇರೋದು. ಆಡ ಹುಡುಗರಿಂದ ಹಿಡಿದು ಅಲ್ಲಾಡ ಮುದುಕರ್ಗುನು ಆ ಮಕ ಸಿಣಿದ್ ಹೀ ಅಂತನಲ್ಲ, ಅವ್ನ ಮಗ ನೋಡೋದ್ರನ್ನೇ ತಿನ್ನಕ್ ಮನಸ್ಸು ಬರಲ್ಲ. ಅಲ್ಲ ಗುರು, ಕಿಚ್ಚನ ಚಪ್ಪಾಳೆ ನಿನ್ ನಿಯತ್ತಿಂದ ಹೇಳ್ಬಿಡು ಗುರು ನೀನು. ಅದೇ ಕೈಯಲ್ಲಿ ಚಪ್ಪಾಳೆ ಕೊಟ್ಟಿದ್ಯಾ, ಅದೇ ಕೈಯಲ್ಲಿ ಅನ್ನ ತಿನ್ಬೇಕು ನೀನು. ನೀನ್ ಅನ್ನ ತಿನ್ಬೇಕಾದ್ರೂ ಆ ನಿನ್ನ ಮನಸ್ಸಾಕ್ಷಿ ಮುಟ್ಕೊಂಡಿರೋಬಿಡು. ಅದೇ ಕೈಯಲ್ಲಿ ಅನ್ನ ತಿನ್ನೋಕೆ ಮನಸ್ಸಾಗುತ್ತಾ ಇಲ್ವಾ ಅಂತ. ಆ ಚಪ್ಪಾಳೆ ಕೊಟ್ಟಿದ್ದೀರ, ಅದೇ ಕೈಯಲ್ಲಿ ಅನ್ನ ತಿನ್ನಕ್ಕಾಗುತ್ತೆ ನಿನ್ಗೆ? ಇಡೀ ಕರ್ನಾಟಕ ಜನತೆನೆ ವಿರುದ್ಧ ನೀನು ಹೋಯ್ತಾ ಇದೆಯಲ್ಲ, ಸರಿನಾ? ಆರ್ಯವರ್ಧನ್ ಗುರುಜಿ ಒಂದ್ಸರಿ ಹೇಳ್ತಾರೆ ಏನಂತ, ಗಿಲ್ಲಿ ಒಂದು ಪ್ರೋಗ್ರಾಮ್ ಅಲ್ಲಿ ಗಿಲ್ಲಿ ಇಲಿ ಇದ್ದಂಗೆ ಅವನ ಜೊತೆ ಇರೋರ್ನೆಲ್ಲಾನು ಒತ್ತಿ ಮೆರೆಸ್ತಾನೆ, ಬಟ್ ಅವನಿಗೇನು ಸಿಗಲ್ಲ, ಅವ್ನು ವೇಸ್ಟ್ ಆಗ್ಬಿಡ್ತಾನೆ ಅಂತ. ಆ ರೀತಿ ಆ ಮಾತು ಇವಾಗ ಸತ್ಯ ಇದೆ. ಯಾವುದೇ ಸೀಸನ್ ಇರೋ ಕ್ರೇಜ್ನ ಹುಟ್ಟಾಕಿ ಜನಗಳ ಮನಸ್ಸಲ್ಲಿ ಬಿಗ್ ಬಾಸ್ನ ನೋಡ್ಬೇಕು ಅಂತ ಆಸೆ ಹುಡ್ಸಿದ್ ಗಿಲ್ಲಿ. ಇದನ್ನೆಲ್ಲ ಬಿಟ್ಬಿಟ್ಟು ನೀನು ಅವನು ಚಪ್ಪಾಳೆ ಕೊಟ್ಟಲ್ಲ, ನೀ ಗ್ರೇಟು. ನೀನು ಎಲ್ಲೋ ಹೋಗ್ಬಿಟ್ಟೆ, ನಿನ್ನ ಮುಟ್ಟಕ್ಕೆ ಆಗಲ್ಲ ಗುರು, ಎಲ್ಲೋ ಹೋಗ್ಬಿಟ್ಟೆ ನೀನು ಅಲ್ವಾ? ಆ ಇಲಿನ ಮಾತ್ರ ಚೆನ್ನಾಗಿ ಮಾಡಿದೆ. ಗಿಲ್ಲಿನ ಇಲಿ ಮಾಡಿದೆ, ಕರ್ನಾಟಕದ ಜನನ ಮಂಗಳು ಮಾಡಿದೆ, ಕರೆಕ್ಟಾ? ಆದರೂ ಇಷ್ಟೆಲ್ಲ ಆಯ್ತೈತೆ ಅಂದರೆ ಎಂಡಿಂಗಲ್ಲಿ ಎಲ್ಲ ಟೈಮಲ್ಲಿ ಈ ಥರ ಮಾಡ್ತಾಯಿದ್ದೀರ ಅಂದರೆ ಕಲರ್ಸ್ ಕನ್ನಡದವರು, ಜೊತೆಗೆ ಪೇಮೆಂಟ್ ಗಿರಾಕಿ ಕಿಚ್ಚ ಸುದೀಪ್ ಅಣ್ಣವರು, ನನಗೆ ಯಾವುದೇ ಕಾರಣಕ್ಕೂ ನಂಬಿಕೆ ಇಲ್ಲ ಗಿಲ್ಲಿ ಗೆಲ್ತಾನೆ ಅಂತ. ಕರ್ನಾಟಕದ ಜನರು ಸುಮ್ಮನೆ ಮಂಗಗಳಿದ್ದಾವೆ, ಸುಮ್ಮನೆ ಪ್ರಮೋಷನ್ ಮಾಡ್ತಾರೆ, ಸುಮ್ಮನೆ ಹಚ್ಚ ಹಚ್ಕೊತವ್ರೆ. ಆಟೋ ಮೇಲೆ, ಟಿ ಮೇಲೆ, ಗಾಡಿಗಳ ಮೇಲೆ ಬ್ಯಾನರ್ಗಳು, ಗಲ್ಲಿಗಳಲ್ಲಿ ಬ್ಯಾನರ್ಗಳು ಹಾಕ್ಕೊಂಡು ಗೆಲ್ಲಿ ಅಂತ, ಗಿಲ್ಲಿ ಗೆಲ್ಲಬೇಕು ಅಂತ ಆಸೆ ಇಟ್ಕೊಂಡು ಅವರೇಂದರೆ ಅವ್ರಿಗೆ ಯಾವುದೇ ಕಾರಣಕ್ಕೂ ನ್ಯಾಯ ಸಿಗಲ್ಲ. ನಿಮ್ಮಂಥ ಪೇಮೆಂಟ್ ಗಿರಾಕಿಗಳು ಇರೋದ್ರಿಂದ ಒಳ್ಳೆಯವ್ರ ಕಾಲ ಅಂತೂ ಬರೋದೇ ಇಲ್ಲ. ನಿಮ್ಮ ಪಂಚಾಯತಿಗೆ ಬೆಂಕಿ ಹಾಕ.